ಅನುಸರಿಸಿಕೊಂಡು ಬಂದಿದ್ದೇವೆ. ಅದು ಮರ್ತೋಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗ್ಲಿ, ಕೂಡಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆರಂಭ ಮಾಡಬಹುದು. ಒಂದೇ ನಿಮಿಷ ಅಧ್ಯಕ್ಷರೇ, ಚರ್ಚೆ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ರೆವಿನ್ಯೂ ಅವಕಾಶ ಮಾಡ್ಕೊಡಿ. ಏನ್ ಅವ್ರವ್ರ ಮಾತಾಡ್ತವ್ರೆ? ಅವ್ರು ಹೇಳಿದ್ರು ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ, ಇವ್ರಿಗೇನೋ ಸಮಸ್ಯೆ ಅಂತ. ಅವ್ರು ಎದ್ದಿರೋದು ನಿನ್ನೆ ನಮ್ಮ ರಕ್ಷಣೆ ವಾರದಿಂದ ಹೇಳ್ತಾ ಇದ್ದೀರಿ. ಈಗ ಅವ್ರು ಸರಿಯಾ ನೀವು ಸರಿ ಅಂತಲ್ಲ. ಈಗ ನಾನು ಹೇಳಿದ ಸ್ವಲ್ಪ ಕೇಳಿ ಆ ಚರ್ಚೆ ಬೇಡ. ವಾಲಂಟಿಯರ್ ಆಗಿ ತಂದಿಲ್ಲ, ನೆನ್ನೆ ನಿಲುವಳಿ ಸೂಚನೆ ಉತ್ತರ ಕರ್ನಾಟಕ ನೆನ್ನೆ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ನೆನ್ನೆ ಸಂತಾಪ ಇದೆ ಅಂತ ನೀವು ತಗೊಂಡಿಲ್ಲ. ಸರ್ಕಾರದ ಏನ್ ಪಾತ್ರ ಬರ್ತದೆ? ಉತ್ತರ ಕನ್ನಡ ಚರ್ಚೆ ಬೇಕಾ ಬೇಡವಾ? ಆಯ್ತು ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಾವು ಅವ್ರು ಹೇಳಿ ಮಾತಾಡಿ ಕೂತ್ಕೊಳ್ಳಲಿ. ಅಧ್ಯಕ್ಷರೇ, ಕೂತ್ಕೊಳ್ಳಿಕ್ ಬಂದಿಲ್ಲ ಇಲ್ಲಿ. ಅಲ್ಲಿ ಮಾತಾಡ್ತಿದ್ದಾರೆ. ಸರಿ, ನೀವು ಕೂತ್ಕೊಳ್ರಿ ಅಂದ್ರೆ ಹೆಂಗೆ? ಪ್ರತಿಯೊಬ್ಬರು ಮಾತ್ರ ಹೇಗೆ? ಒಂದು ನಿಮಿಷ ಅವ್ರದೆಲ್ಲ ಇರ್ಲಿ. ವಿರೋಧ ಪಕ್ಷ ಅವ್ರದ್ದು ಕೇಳಿ ನೀವು ಮಾತು. ಅಧ್ಯಕ್ಷರೇ, ಹೇಳಿ. ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಉತ್ತರ ಕನ್ನಡ ಪ್ರಶ್ನೆ ಮಾತಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಮಾನ್ಯ ಅಧ್ಯಕ್ಷರಿಗೆ ನನಗೆ ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆನ ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದೀರ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಮೊದಲು